है। मैं आपके साथ फरहान नाज। ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ, ಇಲ್ಲಿ ಇದ್ದಂಥ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ತಮ್ಮ ಜೊತೆಯಲ್ಲಿ ಇವತ್ತು ಏನು ಚುನಾವಣೆ ನಡೆದಿದೆ ಅದರ ಪ್ರಯುಕ್ತ ನಾವು ಕೆಲವೊಂದು ವಿಷಯಗಳನ್ನು ತಮ್ಮ ಜೊತೆಯಲ್ಲಿ ಹಂಚ್ಕೋಬೇಕನ್ನೋದು ಉದ್ದೇಶದಿಂದ ಇವತ್ತು ನಾವು ಬಂದಿದ್ದೇವೆ. ತಾವು ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ವಿಜಯಪುರ ನಗರದಲ್ಲಿ ಬಸನಗೌಡ ಯತ್ನಾಳ್ ಗೆಲುವು ಸಂಪೂರ್ಣ ಬೋಗಸ್ ಗೆಲುವು ಆಗಿದೆ. ಸರ್, ನಾವು ಇಲ್ಲಿ ಪ್ರಥಮ ಮೇಯರ್ ಆದಂಥ ಸಜ್ಜಾದೆ ಮುಷ್ರೀಫ್ ಅವರು ಇದ್ದಾರೆ, ಅಪ್ಪು ಪೂಜಾರಿ ಅವರಿದ್ದಾರೆ, ಕೈಸರ್ ಇನಾಮ್ದಾರ್ ಅವರಿದ್ದಾರೆ, ಆಶಿಫ್ ಶಾನ್ವಾಲೆ ಇದ್ದಾರೆ, ಇದ್ರೀಸ್ ಬಕ್ಷಿ ಅವರಿದ್ದಾರೆ, ಮುಬಿನ್ ಶೇಖ್ ಅವರಿದ್ದಾರೆ, ಜಮೀರ್ ಬಕ್ಷಿ ಅವರಿದ್ದಾರೆ, ನಮ್ಮ ಜಮೀರ್ ಬಾಂಗಿ ಅವರಿದ್ದಾರೆ, ಅಫ್ರೋಜ್ ವಾಟಿ ಅವರಿದ್ದಾರೆ, ನಮ್ಮ ಸದ್ದಾಮ್ ನಾಳೆವಾಲೆ ಅವರಿದ್ದಾರೆ, ನಮ್ಮ ಸಲಾಮ್ ಬೋರ್ಡ್ದ ಅಕರಮ್ ಮಾಶಾಳ್ಕ್ ಅವರಿದ್ದಾರೆ, ಮತ್ತು ಇನ್ನಿತರು ಎಲ್ಲ ಸದಸ್ಯರು ಬರ್ತಿದ್ದಾರೆ. ಅದು ನಮ್ಗೆ ಭಾಳ ನಿಮ್ಗೆ ಸಮಯ ಆಗೋದ್ರಿಂದ ನಾವು ಪ್ರಾರಂಭ ಮಾಡಿದ್ವಿ. ಅವ್ರು ಬಂದು ನಮ್ಮಲ್ಲಿ ಜೊತೆಯಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸೊ ನಾವು ವಿಜಯಪುರ ನಗರದಲ್ಲಿ ಬಸನಗೌಡ ಯತ್ನಾಳ್ ಗೆಲುವು ಸಂಪೂರ್ಣ ಬೋಗಸ್ ಗೆಲುವಾಗಿದ್ದು, ಈ ಬೋಗಸ್ ಮತದಾನ ಫಲವಾಗಿ ಅವರು ಆಯ್ಕೆಯಾಗಿದ್ದಾರೆ. ಕೂಡಲೇ ಬೋಗಸ್ ಮತದಾನ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿ ನ್ಯಾಯಾಂಗ ತನಿಖೆ ಆಗಬೇಕೆನ್ನುವುದು ನಮ್ಮದು ಬೇಡಿಕೆ ಇದೆ. ಅದು ಅಲ್ಲದೆ ವಿಜಯಪುರ ಮತದಾನ ಪಟ್ಟಿಯಲ್ಲಿ ಅಶಬ್ದವಾಗಿ ಹೆಸರುಗಳನ್ನು ಸೇರ್ಪಡೆ ಮಾಡಲಾಗಿದೆ. ಈ ಬಗ್ಗೆ ದಾಖಲೆ ಸಮೇತ ಜಿಲ್ಲಾ ಚುನಾವಣೆ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಆರೋಪಗಳಿಗೆ ಲಿಖಿತ ದೂರು ಸಲ್ಲಿಸಲಾಗಿದೆ. ಆದರೂ ಸಹ ಅಧಿಕಾರಿಗಳು ಬಿಜೆಪಿ ಕೈಗೊಂಬೆಯಾಗಿ ವರ್ತಿಸಿದ ಫಲವಾಗಿ ವಿಜಯಪುರ ನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲುವಾಗಿದೆ. ಚಿಂಚೋಳಿ ಮೊದಲಾದ ಭಾಗ ಮತದಾರರನ್ನು ವಿವಿಧ ತಾಂಡಗಳಲ್ಲಿ ಮತದಾರ ಪಟ್ಟಿಯಲ್ಲಿ ಅಶಬ್ದವಾಗಿ ಸೇರ್ಪಡೆ ಮಾಡಲಾಗಿದ್ದು, ಮೊದಲ ಮತದಾರ ಪಟ್ಟಿಯಲ್ಲಿ ಸುಮಾರು 2,47,000 ಇದ್ದು, ಅದೇ ಜೂನ್ ನಂತರ ಆ ಮತದಾರ ಪಟ್ಟಿಯಲ್ಲಿ 2,61,000 ಆಗಿತ್ತು. ಅದು ಅಲ್ಲದೆ ಮೊನ್ನೆ ಇಲೆಕ್ಷನ್ನಾಗ 20,000 ಮತಗಳನ್ನು ಸೇರಿಸಿ ಸುಮಾರು 2,81,000 ಮತಗಳನ್ನು ಇದು ಆಗಿತ್ತು. ಇದರ ಬಗ್ಗೆ ಎಲ್ಲ ರೀತಿಯಿಂದ ನಾವು ಅಬ್ಜೆಕ್ಷನ್ ಕೊಟ್ಟರೂ ಕೂಡ ಯಾವುದೂ ಇದು ಮಾಡಲಾರದೆ ಈ BJP ಸರ್ಕಾರ ಕೈಗೊಂಬೆಯಾಗಿ ನಗರದ ಎಲ್ಲ ಅಧಿಕಾರಿಗಳನ್ನು ಅವರಿಗೆ ಸಹಾಯ ಮಾಡಿ ಇದನ್ನು ಬೋಗಸ್ ವೋಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟದಕ್ಕೆ ಅವರು ಆಯ್ಕೆ ಮಾಡಲಿಕ್ಕೆ ಅವರು ಜವಾಬ್ದಾರಿ ಆಗಿರ್ತಾರೆ. ಚಿಂಚೋಳಿ ಸೇರಿದಂತೆ ಬೇರೆ ಬೇರೆ ಊರುಗಳಿಂದ ರಹಿವಾಸಿಗಳು ಇಲ್ಲಿ ಇದ್ದಿದ್ದರೂ ಅವರು ಹೆಸರುಗಳನ್ನು ಸೇರ್ಪಡೆ ಮಾಡಲಾಗಿದೆ. ಕಾಲೇಬಾಗ್ ಮೊದಲಾದ ಕಡೆಯಲ್ಲಿ 200 ಮನೆಗಳು ಇಲ್ಲ, ಆದರೆ ಅಲ್ಲಿ 1,400 ಮತಗಳನ್ನು ಅಲ್ಲಿ ಹಾಕಿಸಿದ್ದಾರೆ. 1,400 ಮತಗಳನ್ನು ಕಾಲೇಬಾಗ್ನಲ್ಲಿ ಇರುವುದು ನನ್ನ ಮತಕ್ಷೇತ್ರ ಇದ್ದರೂ ಕೂಡ ಅಲ್ಲಿ ಇದ್ದಂಥ ಮನೆಗಳು ಎಟ್ಟದಾವೆ ಅಲ್ಲಿ ಮಾಡಿ ನೋಡಿ ಚೌಕಾಶಿ ಮಾಡಿದ್ರೆ ಅದು ಒಂದೇ ನೀವು ಚೌಕಾಶಿ ಮಾಡಿದ್ರೆ ಎಲ್ಲ ಗೊತ್ತಾಗ್ತೈತಿ ಇವ್ರು ಎಷ್ಟು ಬೋಗಸ್ ಮಾಡಿದ್ದಾರೆ ಅನ್ನೋದು. ಈ ಭಾಗದ ಮತದಾರ ಪಟ್ಟಿಯನ್ನು ಪರಿಗಣಿಸಿ ಮಾಡಿದರೆ ಸಾಕು ಸತ್ಯ ಗೊತ್ತಾಗುತ್ತದೆ. ವಿಜಯಪುರ ನಗರ ಶಾಸಕರು ಹಾಗೂ ಅವರ ಹಿಂಬಾಲಕರು BLOಗಳನ್ನು ಹೆದರಿಸಿ ಮತದಾರ ನಕಲಿ ಹೆಸರುಗಳನ್ನು ಸೇರ್ಪಡೆ ಮಾಡಿದ್ದಾರೆ. ಈ ಬೋಗಸ್ ಮತದಾನ ಫಲವಾಗಿ ನಗರದಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಸೋಲುವಂತಾಯಿತು. BJP ಕೈಗೊಂಬೆಯಾಗಿ ವರ್ತಿಸಿ ಅಧಿಕಾರಿಗಳು ಒಂದೇ ನಕಲಿ ಮತ ಬಗ್ಗೆ ತನಿಖೆ ನಡೆಸಲಿಲ್ಲ. ಈ ಪರಿಸ್ಥಿತಿ ಸಹಜವಾಗಿ ಆಗಲಿದೆ. ಬೋಗಸ್ ಮತದಾನಕ್ಕೆ ಅವಕಾಶ ಕಲ್ಪಿಸಿದ ಎಲ್ಲ ಅಧಿಕಾರಿಗಳು ತಕ್ಷಣ ಇಲ್ಲಿಂದ ವರ್ಗಾವಣೆ ಮಾಡಿ BJP ಕೈಗೊಂಬೆಯಾಗಿ ವರ್ತಿಸಿದ ಕಂದಾಯ, ಪೊಲೀಸ್ ಸೇರಿದಂತೆ ವಿವಿಧ ಇಲಾಖೆಗಳನ್ನು ಅಧಿಕಾರಿಗಳು ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಬೇಡಿಕೆ ಇರುತ್ತೆ. ಈ ಥರ ನಾವು ಭಾಳಷ್ಟು ಸಲ ಅವರಿಗೆ ವಿನಯಲಿಂದ 2021 ನಾವು ಸತತ ಅವರಿಗೆ 2021 ಅವರಿಗೆ ಚುನಾವಣೆ ಅಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸಿದ್ವಿ. ಈ ಬಗ್ಗೆ ತನಿಖೆ ನಡೆಸೋದಕ್ಕೆ ಇಲ್ಲೇ ತಾವು ನೋಡ್ಬೋದು. 2021 ನಾವು ಅರ್ಜಿ ಕೊಟ್ಟು ಚುನಾವಣೆ ಅಧಿಕಾರಿಗೆ 2021 ನಾವು ಸತತ ಇದ್ರ ಜೊತೆಯಲ್ಲಿದ್ದು 2021 ಇಷ್ಟು ಕೊಟ್ಟ ನಂತರ 2022 ನಾವು ಇಲ್ಲಿಗೆ ಸಲ್ಲಿಸಿದ್ವು. ಅದು ಅಲ್ಲದೆ 2023 ಇಲ್ಲೇ ಆರೋಗ್ಯ ಬೆಂಗಳೂರು ಹೋಗಿ ನಾವು ಬೆಂಗಳೂರು ಇಲೆಕ್ಷನ್ ಕಮಿಷನರ್ ಬಳಿ ಸಲ್ಲಿಸಿದ್ರು ಕೂಡ ಅವರು ಏನೂ ಅದರ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಅವರು ಬೇಕತ್ತಲೇ ಅವರೆಲ್ಲರೂ ಒಂದು ಕುಮ್ಮಸ್ಲಿಂದ ಎಲ್ಲರೂ ಕೂಡಿ ಇದು ಮಾಡಿದಂಥ ಇಲೆಕ್ಷನ್ ಇದು. ಈ ಅಧಿಕಾರಿ ಮಾಡಿದಂಥ ಇಲೆಕ್ಷನ್ ಇದು, ಜನ ಆದೇಶದಂಥ ಇಲೆಕ್ಷನ್ ಅಲ್ಲ. ನಾವು ಅವರಿಗೆ ಪ್ರತ್ಯೇಕವಾಗಿ ಎಲ್ಲ ಪ್ರತಿಯೊಬ್ಬರಿಗೆ ಕೊಟ್ಟು ರಿಶೂಡ್ ಕಾಪಿನೂ ತೊಗೊಂಡು
ಎಲ್ಲ ಅಧಿಕಾರಿಗೆ ಕೊಟ್ಟು, ಆರ್ ಒ ಕೊಟ್ಟು, ಡಿ ಸಿ ಅವ್ರಿಗೆ ಕೊಟ್ಟು, ಎ ಸಿ ಅವ್ರಿಗೆ ಕೊಟ್ಟು, ಬೆಂಗಳೂರಿನಾಗ ಹೋಗಿ ಕಮಿಷನರ್ಗೂ ಕೂಡ ಕೊಟ್ಟು, ಆ ಕೊಟ್ಟರು ಕೂಡ ಇನ್ನೂ ತನಕ ಇದ್ರ ಬಗ್ಗೆ ಏನೂ ಇದು ಆಗಿಲ್ಲ. ತಕ್ಷಣವೇ ಇದ್ರ ಬಗ್ಗೆ ಒಂದು ಕಾನೂನು ಕ್ರಮ ತಗೋಬೇಕು ಮತ್ತು ಇದ್ರಿಗೆ ಕಾನೂನು ನ್ಯಾಯ ಆಗಬೇಕು ಅನ್ನೋದು ನಮ್ಮೆಲ್ಲ ಕಾರ್ಪೊರೇಟರ್ ಬೇಡಿಕೆ ಇದೆ. ತಮ್ಗೆ ಗೊತ್ತಿದ್ದಂತೆ ಮಹಾನಗರ ಪಾಲಿಕೆ ಎಲೆಕ್ಷನ್ನಾಗೂ ಕೂಡ ಇದೇ ಥರ ಅವ್ರು ಮಾಡಿದರು. ಆವತ್ತಿಂದ ಇನ್ನೂ ತನಕ ನಾವು ಸರ್ಟಿಫೈಡ್ ಕಾಪಿ ಕೇಳಕತ್ತು. ನಮ್ಮ ಮುನ್ಸಿಪಾಲಿಟಿ ಕಮಿಷನರ್ ಇನ್ನೂ ತನಕ ಕೊಡಲಿಲ್ಲ, ಜಿಲ್ಲಾಧಿಕಾರಿ ಇನ್ನೂ ತನಕ ಕೊಡಲಿಲ್ಲ. ಯಾಕಂದರೆ ಒಂದು ಕಾಪಿಗೆ ನಮ್ಗೆ ಕೊಡಬೇಕಾದ್ರೆ ನಮ್ಮ ಕೈಯಾಗ ಕೊಟ್ಟಿದ್ದು ಒಂದು ಬೇರೆ ಕಾಪಿ, ಅಲ್ಲಿ ಮತದಾನ ಪಟ್ಟಿ ಟೈಮ್ನಾಗ ಕೊಟ್ಟಿದ್ದು ಬೇರೆ ಕಾಪಿ. ಆದ್ದರಿಂದ ಜನರಿಗೆ ಎಲ್ಲ ಭಾಳಷ್ಟು ತೊಂದರೆ ಆಗಿದೆ. ಮತ್ತು ಮತಬೂತ್ನೂ ಚೇಂಜ್ ಮಾಡಿದ್ರು ಅವಾಗ ಬೇಕಲ್ಲಿ ಎಲ್ಲಿ ಗೊತ್ತಿಲ್ಲದಂತೆಲ್ಲ ಮಾಡಿದರು. ಮೊನ್ನೆ ತಾನೇ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ನಾವು ಇಲ್ಲಿ ನೋಡಿದಾಗ ಅವ್ರು ಏನು ಮಾಡಿದ್ರು ಅಂತ ಅಂದ್ರೆ, ಇಲ್ಲೇ ಎಲ್ಲ ಪೊಲೀಸರು ಗಾಡಿ ತಂದು ಕೇಸಿ ಎಲ್ಲ ಮತದಾನ ಮಾಡೋದಕ್ಕೆ ಸರ್ಕಾರ ಒಂದು ಕಡೆ ಎಲ್ಲರೂ ಮತದಾನ ಮಾಡತ್ತೆ ಹೇಳ್ತಾರೆ. ಬೇರೆ ಕಡೆ ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಬಂದು ಕೇಸಿ ಪೊಲೀಸರು ಗಾಡಿ ತಂದು ಇಳಿದು ಪುರ್ಸೋದ್ಲೇ ಹೊಡೆಯೋದು ಚಾಲೂ ಮಾಡ್ತಾರೆ. ಇದರಿಂದ ಮತದಾನ ಸ್ವಲ್ಪ ನಮ್ಗೆ ಒಂದು 2% ಅದು ಕಡಿಮೆ ಆಗೈತಿ. ಆವತ್ತಿಂದ ನಾನು ನಿಮ್ಮ ಮುಖಾಂತರ ನಾನು ಬೇಡಿಕೆಯನ್ನು ಇಟ್ಟಿದ್ದೆ. ಆದರೂ ಕೂಡ ಸಂಜೆ 5 ತನಕ ಅವರೆಲ್ಲ ತಮ್ಮದೇ ಕೆಲಸ ಅವ್ರು ಮಾಡಿದರು. ಆದ್ದರಿಂದ ಅದು ಒಂದು ಸಮಸ್ಯೆಯಿಂದ ನಮ್ಮ ಸೋಲುಗೆ ಆಗಿದೆ. ಏನು ಅಧಿಕಾರಿಗಳು ಅದಾರು ಅದ್ರ ಕಾನೂನು ಕ್ರಮವಾಗಿ ಅದಕ್ಕೆ ತಗೋಬೇಕು, ನ್ಯಾಯಾಂಗ ಆಗಬೇಕು. ಆ ನ್ಯಾಯಾಂಗ ಆಗಲಿಲ್ಲಪ್ಪ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಾಳಿನ ದಿವಸನೂ ನಾವು ಮನವಿ ಮಾಡಾಕತ್ತೀವಿ, ನಾವು ಡಿ ಸಿ ಬಲ್ಲಿ ಮನವಿ ಕೊಡಾಕತ್ತೀವಿ. ಎಲ್ಲರೂ ಸಂಘಟನೆ ನಮ್ಮ ಕೂಡು ಕಿಸಿ ಎಲ್ಲ ಪಕ್ಷಾತೀತವಾಗಿ ನಾವು ಎಲ್ಲರೂ ಕೂಡ್ಕೊಂಡು ಕಿಸಿ ಜಿಲ್ಲಾಧಿಕಾರಿ ಬಲ್ಲಿನೂ ಇದ್ರ ಬಗ್ಗೆ ನಾವು ಹೊಂಟಿದ್ವಿ. ಇದು ಒಂದನೇ ಭಾಗ. ಎರಡನೇ ಭಾಗ ಏನಪ್ಪ ಅಂದ್ರೆ ನಮ್ಮ ಬೇಡಿಕೆ ಒಂದು ಏನೈತಿ ನಮ್ಮ ಪಲ್ಟಿ ಒಳಗೆ ಈಗ ನಮ್ಮ ಹಮೀದ್ ಮುಷ್ರೀಫ್ ಅವರು ಸತತ 2 ಬಾರಿ ಸೋತಿದ್ದಾರೆ. 2 ಬಾರಿ ಸೋದಬೇಕಾದ್ರೆ 86 ಸಾವಿರ ಮತಗಳನ್ನು ತೊಗೊಂಡಿದ್ದಾರೆ. ಈ ಮೊದಲೇನು ನಮ್ಮ ಬಿಜಾಪುರ ನಗರದಲ್ಲಿ ನಮ್ಮ ಪ್ರಕಾಶ್ ರಾಠೋಡ್ ಅವರು ಕೂಡ ಸೋತಿದ್ರು. ಅವ್ರು ಸೋತ ಮೇಲೆ ಅವ್ರಿಗೂ MLC ಮಾಡಿದ್ರು, ಅವ್ರ ಸಮಾಜಕ್ಕೂ ನ್ಯಾಯ ಕೊಡಿಸಿದ್ರು. ಅದು ನಮ್ಮ ಪಕ್ಷದ ಅದು ಒಂದು ಪದ್ಧತಿ ಅದ, ಅದ್ರ ಪ್ರಕಾರ ಅವರು ಮಾಡಿದ್ದಾರೆ. ಅದಕ್ಕೆ ನಮಗೇನು ಅಬ್ಜೆಕ್ಷನ್ ಇಲ್ಲ. ಅವರು ನಮ್ಮವ್ರು ಅದಾರ, ನಮ್ಗೆ ಮಾಡಿದ್ದಾರೆ. ಅದು ಅಲ್ಲದೆ ನಾವು ಏನು ನಮ್ಮ ಪಕ್ಷದಾಗ ಬೇಡಿಕೆ ಬೀಳತ್ತೀವಪ್ಪ ಅಂದ್ರೆ, ನಮ್ಮ ನಗರದಲ್ಲಿ ಸುಮಾರು 86 ಸಾವಿರ ಮತಗಳನ್ನು ಪಡೆದುಕಿಸಿ 5 ವರ್ಷ ಸತತವಾಗಿ ಅವರು ಪಕ್ಷವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾವೆಲ್ಲ ಕಾರ್ಪೊರೇಟರ್ ಕೂಡಿ ನಮ್ಮ ಮನವಿ ಮಾಡ್ತೀವಿ. ನಮ್ಮ ಪಕ್ಷದ ಮುಖಂಡರಲ್ಲಿ ಸನ್ಮಾನ್ಯ MB ಪಾಟೀಲ್ರಲ್ಲಿ, ಶಿವಾನಂದ ಪಾಟೀಲ್ರಲ್ಲಿ, ಸಿದ್ದರಾಮಯ್ಯರಲ್ಲಿ, DK ಶಿವಕುಮಾರ್ ಜಿ ಅವ್ರ ಬಲ್ಲಿ, ಸುರ್ಜಾವಾಲಾ ಬಲ್ಲಿ ಎಲ್ಲರೂ ವಿನಂತಿ ಮಾಡ್ಕೋತೀವಿ. ಅವರಿಗೆ ನಮ್ಮ ಸಮಾಜಿಗೆ ಸುಮಾರು 15 ಮತಕ್ಷೇತ್ರದಲ್ಲಿ ಒಂದೇ ಕಡೆ ನಮ್ಗೆ ಕೊಡ್ತಾರೆ. ಒಂದೇ ಕಡೆ ಕೊಟ್ಟಿದ್ದ, ಒಂದೇ ಕಡೆ ನಾವು ಗೆಲ್ಲಲಿಕ್ಕೆ ಆಗಲಿಲ್ಲ. ನಮ್ಗೆ ಯಾವ ರೀತಿಯಿಂದ ನಮ್ಮ ಭೂಗಸ್ಲಿಂದ ಅವರು ಗೆಲ್ಲಿದ್ದಾರೆ. ಅವರಿಗೆ ನಮ್ಮ ಸಮಾಜ 86% ಇಡೀ ಕರ್ನಾಟಕನಾಗ ನಾವು ಮತದಾನ ಮಾಡು ಕಾಂಗ್ರೆಸ್ ಪಕ್ಷನೂ ನಮ್ಮ ಸಮಾಜಕ್ಕೆ ಪರಿಗಣಿಸಿ ಹಮೀದ್ ಮುಷ್ರೀಫ್ ಅವರಿಗೆ MLC ಕೊಡಬೇಕು ಅನ್ನೋದು ನಮ್ಮ ಪಕ್ಷದಲ್ಲಿ ನಾವು ಬೇಡಿಕೆ ಇದೆ. ಅವರೆಲ್ಲರೂ ಯಾವುದೇ ರೀತಿಯಿಂದ ಅವರು ಬೇರೆ ಸಮಾಜಕ್ಕೆ ಯಾಕೆ ಕೊಡ್ತಾರೆ? ಸುಮಾರು ಸ್ವಾತಂತ್ರ್ಯ ಸಿಕ್ಕಲಿಂದ ಇಲ್ಲೂ ತನಕ ಒಂದು ನಮ್ಮ ಸ್ಟೇಟ್ನಲ್ಲಿ ಕರ್ನಾಟಕದಲ್ಲಿ ಒಂದು ಮುಸ್ಲಿಂ CMನೂ ಆಗಲಿಲ್ಲ. ಆದರೂ ಕೂಡ ನಾವು ಸಂತೋಷದಿಂದ ನಮ್ಮ ಪಕ್ಷದ ಸಲುವಾಗಿ ಅವರು ಮೊದಲಿಂದ ಕೂಡ ಇವತ್ತಿನ ತನಕ ಕಾಂಗ್ರೆಸ್ ಪಕ್ಷ ಜೊತೆಲಿ ನಾವು ಅದೀವಿ, ಮುಂದೂ ಇರ್ತೀವಿ. ಆ ಕಾಂಗ್ರೆಸ್ ಪಕ್ಷ ಇದು ಆಗಿ ನಮ್ಮ ಸಮಾಜಕ್ಕೆ ಆಗಿದಂಥ ಅನ್ಯಾಯಗಳನ್ನು ಅವ್ರು ಪರಿಗಣಿಸಿ ನಮ್ಮ ಏನು ಕಾಂಗ್ರೆಸ್ ಶಾಸಕರ ಹಮೀದ್ ಮುಷ್ರೀಫ್ ಏನು ಅದಾರ ಅವರಿಗೆ ಒಂದು ಸ್ಥಾನಮಾನ ಕೊಡಬೇಕು. ಅವ್ರು ಸ್ಥಾನಮಾನ ಕೊಟ್ಟಿಸಿ ಅವರಿಗೆ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಒದಗಿಸಬೇಕು ಅಂತ ನಮ್ಮ ಬೇಡಿಕೆ ಇದೆ. ಅದು ಅಲ್ಲದೆ ನಮ್ಮ ಬಿಜಾಪುರದ ನಮ್ಮ ಸನ್ಮಾನ್ಯ ಶ್ರೀ MB ಪಾಟೀಲ್ ಅವರು ಇಡೀ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಈ ಕಾಲದವ್ರಿಗೆ ಯಾರಿಗೂ ಮುಖ್ಯಮಂತ್ರಿ ಕೊಟ್ಟಿಲ್ಲ. ನಮ್ಮ MB ಪಾಟೀಲ್ ಸಾಹೇಬ್ರಿಗೂ ಕೂಡ ಮುಖ್ಯಮಂತ್ರಿ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ. ಅದು ಅಲ್ಲದೆ ಶಿವಾನಂದ ಪಾಟೀಲ್ ಸಾಹೇಬ್ರಿಗೂ ಹೆಲ್ತ್ ಮಿನಿಸ್ಟರ್ ಮಾಡಬೇಕು. ಯಾಕಂದರೆ ನಮ್ಮ ಸರ್ಕಾರಿ ದವಾಖಾನೆ ಭಾಳಷ್ಟು ಅವರು ಸುಧಾರಣೆ ಮಾಡಿದ್ದಾರೆ. ಇನ್ನೂ ನಮ್ಮ ಜಿಲ್ಲೆಗೆ ಒಂದು ಅನುಕೂಲ ಆಗ್ತೈತಿ. ಅವ್ರಿಗೂ ಕೂಡ ಮಿನಿಸ್ಟರ್ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆ ಇದೆ. ಅದರಿಂದ ನಮ್ಮ ಪಕ್ಷ ಒಳಗೆ ನಾವು ಕಳ್ಕೊಳ್ಳಿಂದ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಪಕ್ಷ ಒಳಗೆ ಈ ಸ್ಥಾನಮಾನ ನಮ್ಮ ಎಲ್ಲ ಶಾಸಕರಿಗೆ ಕೊಟ್ಟರಪ್ಪ ಅಂದ್ರೆ, ಇಲ್ಲಿ ನೀವು ನೋಡ್ಬೋದು ನಮ್ಮ ಪ್ರಕಾಶ್ ರಾಠೋಡ್ ಅವ್ರಿಗೆ ಹೆಂಗೆ ಕೊಟ್ಟಿದ್ರು ಅದೇ ಪ್ರಕಾರ ನಮ್ಮ ಇದು ಕೊಟ್ಟರೆ ನಮ್ಮ ಇಡೀ ಸಮಾಜಕ್ಕೆ ನ್ಯಾಯ ಕೊಟ್ಟಂಗೆ ಆಗ್ತೈತೆ ಅಂತ ನಮ್ಮ ಎಲ್ಲರ ಭಾವನೆ ಇದೆ. ಅದು ನಮ್ಮನ್ನೆಲ್ಲರೂ ನ್ಯಾಯ ಕೊಡಬೇಕಂತ ಕಿಸಿ ನಮ್ಮ ಪಕ್ಷನಾಗೂ ನಾವು ಕಳ್ಕೊಳ್ಳಿಂದ ಅವ್ರಿಗೆ ಕೇಳ್ಕೊಳಕತ್ತೀವಿ. ಸರ್, ಬೋಗಸ್ ವೋಟಿಂಗ್ ಅಂದ್ರೆ ನಿಮ್ಗೆ ಎಲ್ಲರೂ ಗೊತ್ತಿರಬೇಕು. ನೀವು ಈಗ ಪೊಲೀಸರು ಗಾಡಿ ಒಳಗೆ ಹಿಡ್ಕೊಂಡು ಬಂದಾರ, ಪೊಲೀಸರು ಬಿಟ್ಟಾರ, ಪೇಪರ್ನಾಗ ಬಂದೈತಿ, ನಿಮ್ಮ ಮಾಧ್ಯಮನಾಗ ಬಂದೈತಿ. ಸರ್, ಚಿಂಚೋಳಿ ಒಳಗೆ ಅವ್ರು ಇರೋರು
ಅವ್ರು ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡೋರು, ಸಂಗನ್ ಬಸ್ ಒಳಗೆ ಕೆಲಸ ಮಾಡೋರು, ಅವ್ರು ವೋಟಿಂಗ್ ಇಲ್ಲಿ ಹಾಕಿಸ್ತೀರಿ. ಇಲ್ಲೇ ಇದ್ದಂಥ ಜನರಿಗೆ ನಾಲ್ಕಾಂಗ್ ಮತಕ್ಷೇತ್ರನಾಗ ಸೇರಿಸ್ತೀರಿ. ಇಲ್ಲೇ ಅದಾವಲ್ಲ ಕಾಗದ ಪತ್ರ ಅದಾವಲ್ರಿ ನೋಡ್ರಿ. ಹಾಂ ಸರ್ ಹೇಳಿ ಸರ್ ಹೇಳ್ರಿ. ಯಾವುದು ನಾವು ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಸರ್. ಕಾನೂನು ಪ್ರಕಾರ ಇನ್ನೂ ಅದ ಇಲ್ಲಿ ಇದು ಅದ ನೋಡಿ ನೋಡ್ಬಹುದು. ಚಿಂಚೋಳಿ ಒಳಗ, ಸುರ್ಪುರ್ ಒಳಗ, ಗುಲ್ಬರ್ಗ ಒಳಗ ಅಲ್ಲಿ ಡಬಲ್ ಹೋಟೆಲ್ ಸರ್ ನಾವು ಪ್ರೂಫ್ ಮಾಡ್ತೀವಿ ಸರ್. ಅದ್ರ ಬಗ್ಗೆ ನಾವು ಕಾನೂನು ಹೋರಾಟ ಮಾಡ್ತೀವಿ. ಕಾನೂನು ಹೋರಾಟ ಮಾಡಿ ನಾವು ಪ್ರೂಫ್ ಮಾಡ್ತೀವಿ. ಯಾಕಂದ್ರೆ ಅವ್ರು ಎಲ್ಲರಿಗೂ ID ಗಿಡಿ ಎಲ್ಲ ನಾವು ತೊಗೊಂಡು ಸುಪ್ರೀಂ ಕೋರ್ಟ್ ಆದೇಶನೂ ಕೂಡ ಅದ. ಒಂದು ಬಲ್ಕ್ ಇದು ಮಾಡುವ ಟೈಮ್ನಾಗೂ ಯಾವ ರೀತಿ ಅದು ಮಾಡಬೇಕನ್ನೋದು ಅವರಿಗೆ 2 ವರ್ಷ ಸಜಾನೂ ಆಗಿದೆ ಅಂತ ಸುಪ್ರೀಂ ಕೋರ್ಟ್ದ ಒಂದು ನಮ್ಮಲ್ಲಿ ಆರ್ಡರ್ನೂ ಅದ. ಅದನ್ನು ಸರ್ ಇದು ಏನದ ಸರ್, ಇದನ್ನು ತೊಗೊಂಡ್ಕಿಸಿ ನಾವು ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ. ಮುಂದಿಷ್ಟು ಒಳಗೆ ಎಲ್ಲರಿಗೂ ನಾವು ಕಾನೂನು ಬದ್ಧವಾಗಿ ನಾವು ಏನು ಮಾಡ್ಬೇಕು, ಯಾವ್ಯಾವ ಬೋಗಸ್ ಅದಾವೆ. ಈ ಕಾಲೇಬಾಗ್ನಾಗೆ ಒಂದು ನಾನು ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ. ಕಾಲೇಬಾಗ್ ಬರೋದು ನನ್ನ ಮತಕ್ಷೇತ್ರ. ಕಾಲೇಬಾಗ್ನಾಗ ಎಷ್ಟು ಮನೆ ಅದಾವೆ, ಎಷ್ಟು ಅದಾವೆ ನನಗೆ ಗೊತ್ತದ. ಅಲ್ಲಿ ಓಟ್ ಎಲ್ಲಿದ್ದು ಬಂದು ಅಷ್ಟು ಸಮಾಜ ಹೆಂಗೆ ಬಂದು ಅದಕ್ಕೆ ಸೇರ್ಪಡೆ ಮಾಡಿದ್ರೆ ಅದು ಯಾವ ಪ್ರೂಫ್ ಏನದಾರ ಅಲ್ಲಿ ಚೌಕಾಸಿ ಮಾಡೋಣಲ್ಲ. ಒಂದು ಕಡೆ ಚೌಕಾಸಿ ಮಾಡಿದಾಗ ನಾನು ಮುಂದಿರ್ತೀನಿ, ನೀವು ಮುಂದಿರ್ರಿ. ಸರ್ 2021ರಿಂದ 2023ವರೆಗೆ ಸತತವಾಗಿ ನಾವು ಇಲೆಕ್ಷನ್ ಕಮಿಷನರ್ಗೆ ಮನವಿ ಕೊಡಲಾಗತ್ತೆ. ಅವ್ರು ನಮ್ಗೆ ಏನು ಹೇಳಿದ್ರು, ನಾವು ಡೆಲೀಟ್ ಮಾಡಿ ಎಲ್ಲ ಮಾಡಿ ಅಂತ ಹೇಳಿದ್ರು. 17,000 ಮತಗಳನ್ನು ಜನವರಿಗಿಂತ ಮುಂಚೆ ಡೆಲೀಟ್ ಮಾಡಿದ್ರು. ಈಗ ಒಮ್ಮೆಗೆ ಹೆಂಗೆ ಆಗ್ತೈತಿ, ಈ 240 ಲ್ಯಾಕ್ ಇದ್ದಾಗ ಯಾರು ಮಾತಾಡ್ತಾರೆ ಅವ್ರಿಗೆ? ಈಗ ಸದ್ಯಕ್ಕೆ ಅವ್ರು ಬೆಂಗಳೂರಿನಾಗ ಅದಾರ ಹಿರಿಯರು. ಸರ್ ಹೌದು ಸರ್. ID ಕಾರ್ಡ್ ಹೆಸರಿದ್ದವ್ರು ಯಾರು ಸಂಪರ್ಕಿಸಿರ ಸರ್ ಅವ್ರಿಗೆ ಹಿಡ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ನಾಗ ಕೊಟ್ಟಿವಿ ಸರ್. ನಿಮ್ಮಲ್ಲೇ ಅವ್ರು ಅಲ್ಲ ಸರ್, ಅವ್ರು ಅಲ್ಲ, ಅವ್ರ ಸಾಕ್ಷಿನೇ ಎಲ್ಲ ಕೊಡ್ತೀವಿ ನಾವು. ಈಗ ನೀವು ಇರೋದು ಒಂದು ಜೋರಾಪುರ್ನಾಗ. ಈಗ ನೀವು ಯಾರು ಅವ್ರ ಫೋನ್ ನಂಬರ್ ಅವ್ರು ಎಲ್ಲಾರು ಇರ್ತಾರ, ಅವ್ರು ಎಲ್ಲ ಅದರಿ. ಅವ್ರು ಸ್ವತಃನೇ ಅವ್ರು ಬರ್ಕೊಂಡು ಅವಾಗ ಪೊಲೀಸ್ ಸ್ಟೇಷನ್ ಒಳಗೆ ಕೊಟ್ಟಿವಿ ನಾವು. ಚಿಂಚೋಳಿಗೆ ಯಾರಾಗಿದ್ದಾರೆ ಅವ್ರು ಡಬಲ್ ವೋಟಿಂಗ್ ಆಗಿದ್ದ. ಪ್ರಶ್ನೆ ಅದಲ್ಲ, ದಯಮಾಡಿ ಕೇಳಿ. ಏನಂತಂದ್ರೆ ನೀವು ಬೋಗಸ್ ವೋಟಿಂಗ್ ಅಂತ ಅವ್ರನ್ನ ಹಿಡ್ಕೊಂಡ್ ಬಂದ್ರಿ. ಅಧಿಕೃತವಾಗಿ ನಮ್ಮ ಮಾಧ್ಯಮದವರ ಗಮನಕ್ಕೆ ಇದು ಬೋಗಸ್ ವೋಟಿಂಗ್ ಅನ್ನೋದು ಪ್ರೂವ್ ಮಾಡ್ಬೇಕಾದ್ರೆ ನಾವು ಬರೀಬೇಕಾಗುತ್ತೆ ಪತ್ರಿಕೆಯಲ್ಲಿ. ಅಧಿಕೃತವಾಗಿ ಇವರು ಬೋಗಸ್ ಇದ್ದಾರೆ ಅಂತ ಬರೀಬೇಕಾಗುತ್ತೆ. ಅವ್ರ ಬಾಂಡ್ ಕೊಟ್ಟು ಅವ್ರು ವೋಟಿಂಗ್ ಮಾಡಿಸಿದ್ರಂದ್ರೆ ಸರ್ ನಿಮ್ಮ ಮಾಧ್ಯಮದಿಂದ ಹಿಡಿದಿದಂತ ನಿಮ್ಮ ಮಾಧ್ಯಮ ಸರ್ ಪ್ರೂವ್ ಮಾಡ್ತೀವಿ ನಾವು. ಎವಿಡೆನ್ಸ್ ಇಟ್ಟುಕೊಂಡು ಅಧಿಕೃತವಾಗಿ ತಹಶೀಲ್ದಾರ್ ಅವರು ಇವರು ಬೋಗಸ್ ವೋಟರ್ಸ್ ಇದ್ದಾರೆ ಅಂತ ಎಲ್ಲಾರು ಅವ್ರ ಅಧಿಕಾರಿಗಳು ಕೈಗೊಂಬೆಯಾಗಿ ಕೆಲಸ ಮಾಡೋ ಟೈಮ್ನಾಗ ನಾವು ತುಡುಗು ಮಾಡಿ ಅಂತ ಹೇಳ್ತಾರೆ. ಕೇಳಿ ಸರ್, ಹೇಳಿ ಸರ್. ಅಲ್ಲ, ವೋಟ್ ಹಾಕೋರು ಹೇಳಿದ್ದಾರೆ ಸರ್, ಅದು ಪ್ರೂವ್ ಆಗಲ್ಲ. ನಮಗೆ ಅಥೆಂಟಿಕ್ ಆಗಿ ಅಧಿಕಾರಿಗಳು ಮತ್ತು ಚುನಾವಣಾಧಿಕಾರಿಗಳು ಇವ್ರು ನಕಲಿ ಮತದಾನ ಮಾಡೋರು ಇಷ್ಟು ಜನ ಸಿಕ್ಕಿದಾರಂತ ಅವರೇನೋ ನಮ್ಗೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರಂದ್ರೆ ನಾವು ಅದನ್ನು ಬರಿಬಹುದು ಸರ್. ಅದಕ್ಕೆ ನೀವು ಮಾತಾಡಿದ್ದು ಅವ್ರು ಹೇಳಿದ್ದು ಎರಡು ಸಮ್ಮತಿ ಆಯ್ತದೆ, ಅವಾಗ ನಾವು ಪ್ರೂವ್ ಆಗಿ ಬರಿಬೇಕಾಗುತ್ತೆ. ಓಕೆ ತಾವ್ ಹೇಳಿದ್ದು ಕರೆಕ್ಟ್ ಅದ. ಯಾವ ಮನುಷ್ಯ ತುಡುಗ್ ಮಾಡ್ದ ನಾ ತುಡುಗ್ ಮಾಡಿನ ಅಂತ ಹೇಳಿಕ್ ಸಾಧ್ಯ ಅದಾನ? ಎಲ್ಲ ತುಡುಗ್ ಮಾಡ್ಲಿಕ್ಕೆ ಸಾಧ್ಯ. ಅವ್ರು ಕೈಗೊಂಬೆ ಆಗಿ ಇಲ್ರಿ ಈಟ ಅಬ್ಜೆಕ್ಷನ್ ಕೊಟ್ಟರು ಅವರು ಪರಿಗಣಿಸಲಿಲ್ಲ. ಈಟೆಲ್ಲ ಅವರೇ ಸ್ವತಃ ಕೂತ್ಕಿಸಿ ಮಾಡಿದ್ದಾರೆ. ಅಲ್ಲ, ಅವರೇ ಅಧಿಕಾರಿಗಳು ಶಾಮೀಲಾಗಿ ಇದು ಕೆಲಸ ಮಾಡಿದ್ದಾರೆ ಸರ್. ಅಧಿಕಾರಿಗಳು ನನ್ನ ಪ್ರಶ್ನೆ, ಅಧಿಕಾರಿಗಳು ನಿಮಗೆ ಸಹಾಯ ಸಹಕಾರ ನೀಡಿಲ್ಲ? ಇಲ್ಲ, ಶಾಮೀಲ್ ಅದಾರ. ಅವ್ರ ಮ್ಯಾಗೆ ತನಿಖೆ ಆಗಬೇಕು. ಕಾನೂನುಬದ್ಧವಾಗಿ ನ್ಯಾಯಾಂಗ ತನಿಖೆ ಆಗಬೇಕು. COD ತನಿಖೆ ಆಗಬೇಕು. ಅವ್ರಿಗೆ ಇಲ್ಲಿದೆ ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಮೇಲೆ ಕಾನೂನು ಪ್ರಕಾರ ಮಾಡಿದ್ರೆ ಎಲ್ಲ ಸತ್ಯಾಂಶ ತಮ್ಗೆಲ್ಲ ಮುಂದೆ ಬರ್ತೈತಿ. ತಾವೆಲ್ಲರೂ ವಿಚಾರ ಮಾಡಿ ಅದನ್ನ ನೋಡ್ರಿ. ಯಾಕಂದ್ರೆ ನಾವು ಹೇಳಕತ್ತೀವಿ 2021ರಿಂದ 23 ತನಕ ನಾವು ಸತತವಾಗಿ ಅವ್ರಿಗೆ ಇದು ಬೆನ್ನತ್ತೀವಿ. ಇದು ಹಿಂಗೆ ಆಗ್ಲಾಕತ್ತೈತಿ, ಈ ಥರ ಆಗ್ಲಾಕತ್ತೈತಿ ಅಂತ. ಅದಕ್ಕೆ ನಾವು ನಿಮ್ಮಲ್ಲೇ ಮನವಿ ಮಾಡ್ಕೊಳ್ಳೋದೇನು ಅಂದ್ರೆ, ಈ ಅಧಿಕಾರಿಗಳು ಸಂಪೂರ್ಣ ಶಾಮೀಲಾಗಿ ಅವರು ಇದು ಕೆಲಸ ಮಾಡಿದ್ದಾರೆ. ಆದ್ದರಿಂದ ನಾವು ಸೋಲು ನಂಬು. ಇಲ್ಲಿಲ್ಲ ಅಂದ್ರೆ ನಾವು ಸೋಲ್ತಿದ್ದಿಲ್ಲ. ಯಾವ ಅಧಿಕಾರಿಗಳು?
ಎಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ ಎ ಸಿ ಅವ್ರು ಅದಾರ, ತಹಸೀಲ್ದಾರ್ ಅದಾರ. ಸರ್ ಎ ಸಿ ತಹಸೀಲ್ದಾರ್ ಹೆಸರಿನ ಅವಶ್ಯಕತೆ ಡಿಗ್ರಿಗೇಷನ್ ಅದಾವ್ದು. ನಾವು ಕೊಟ್ಟಿದ್ದವರು ಅವ್ರು ಕಲ್ಲಪ್ಪ ಮಲ್ಲಪ್ಪ ಕೊಡುದಿಲ್ಲ, ನಾವು ಎ ಸಿ ಡಿ ಸಿ ಅಂತ ಕೊಟ್ಟಿದ್ದು. ಎಲ್ಲ ಮಾತಾಡ್ಯಾರ. ಅವರು ಗುಲ್ಬರ್ಗ ಚಿಂಚೋಳಿ ಅವ್ರ ರೆಕಾರ್ಡಿಂಗ್ ಅದ, ನಂಬರ್ ಅದ, ಪೊಲೀಸ್ ಸ್ಟೇಷನ್ ಒಳಗೆ ಡಬಲ್ ಬರ್ಬೇಕು. ಯಾವ್ಯಾವ ಅಧಿಕಾರಿ ಶಾಮೀಲ್ ಅದಾರ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು, ನ್ಯಾಯಾಂಗ ತನಿಖೆ ಆಗಬೇಕು, ಸಿಒಡಿ ತನಿಖೆ ಆಗಬೇಕು, ಅದ್ರ ಇದು ಮಾಡ್ಬೇಕು ಅನ್ನೋದು ನಮ್ಮ ಬೇಡಿಕೆ ಅದ. ನೀವು ಸಾಕಷ್ಟು ಚುನಾವಣೆಗಳನ್ನ ಮಾಡಿದವರು ಇದ್ದೀರಿ, ಸರ್ ಸಾಕಷ್ಟು ಚುನಾವಣೆಗಳನ್ನ ನೀವು ಎದುರಿಸಿದವರು ಇದ್ದೀರಿ. ಓಕೆ. ಮಹಾನಗರ ಪಾಲಿಕೆ MLA ಎಲೆಕ್ಷನ್ ಹಿಡಿದು ಸಾಕಷ್ಟು ಮಾಡಿದ್ದೀರಿ, ನಿಮ್ಗೆ ಅನುಭವ ಇದೆ. ಹೌದು. ವೋಟ್ ಎಲ್ಲಿ ರಿಗ್ಗಿಂಗ್ ಆಗುತ್ತೆ, ಯಾರು ಪಟ್ಟಿ ಮತದಾರರಾಗುತ್ತೆ, ಯಾವ ವಾರ್ಡಲ್ಲಿ ಯಾರು ಎಷ್ಟು ಜನ ಮತಗಳನ್ನ ಸೇರ್ಪಡೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಇಷ್ಟು ಜನ ಕಾಂಗ್ರೆಸ್ನವರು ಇದ್ದೀರಿ, ಅದ್ರ ಪ್ರಯತ್ನ ಯಾಕೆ ಆಗ್ಲಿಲ್ಲ? ಎಲ್ಲಿ ಪಟ್ಟಿ ಮತದಾರ ಇದೆ ಅನ್ನೋದು ಗೊತ್ತಾಗಲಿಲ್ಲ ನಿಮಗೆ? ಸರ್ ನಮ್ಗೆ ಗೊತ್ತಾದ ತಕ್ಷಣನೇ ನಾವು ತೆಗಿಲಾಕ. ಸರ್ 1 ಮಿನಿಟ್ ಕೇಳಿ ಸರ್, ತಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ನಮ್ಗೆ ಗೊತ್ತಾಗ್ತದೆ 2021ರಿಂದ ಗೊತ್ತಾಗಾಗ ಆಗಾಗ ನಾವು ಹೋಗಿ ಎಲ್ಲ ಅಧಿಕಾರಿಗಳಿಗೆ ನಾವು ಮನವಿ ಪತ್ರ ಕೊಟ್ಟು ಸರ್ 2021ರಿಂದ ಕೊಡ್ಕೋತ ಬಂದಾವೆ ಸರ್. ನೋಡಿರಿ 2021ರಿಂದ ಸರ್ 2021, 22, 23 3 ವರ್ಷದಿಂದ ಕೊಡಾಕತ್ತು. 3 ವರ್ಷದಿಂದ ಒಂದು ದಿವಸ ಅಲ್ಲ 3 ವರ್ಷದಿಂದ ಸರ್. ಅದನ್ನ ಅಂದಾಜ ಒಂದು 20,000 ಮತಗಳನ್ನು ಕೊಟ್ಟಿ ಮಾಡಿದ್ದಾರೆ. ಬೇರೆ ಬೇರೆ ಊರಿನಿಂದ ತಂದು ಸೇರ್ಪಡೆ ಮಾಡ್ಯಾರ. ಬೇರೆ ಇದು ಮಾಡಕತ್ತಾರ, ಬೇರೆ ಬೇರೆಲಿಂದ ಇದು ಮಾಡಕತ್ತಾರ. ಅದಕ್ಕೆ ನಮ್ಮ ಮುಖ್ಯವಾಗಿ ಬೇಡಿಕೆ ಏನದ, ಇವರು ಬೋಗಸ್ ಗೌಡ ಬೋಗಸ್ ಮತದಾನದಿಂದ ಬಂದಾನ. ನಮ್ಮ ಪಕ್ಷದಾಗ ನಾವೇನು ಕೇಳತ್ತು, ಯಾವ ರೀತಿ ನಮ್ಗೆ ಅನ್ಯಾಯ ಆಗೈತಿ ಅದೇ ರೀತಿ ನಮ್ಮ ಸ್ಥಾನಮಾನ MLC ಕೋರ್ಟ್ ಕೇಸಿ ಅಮಿತ್ ಮುಷ್ರಿಫ್ ಅವರಿಗೆ MLC ಕೋರ್ಟ್ ಕೇಸಿ ಅವ್ರಿಗೆ ಮತ್ತೆ ನಾವು ಏನೈತಿ ಅಧಿಕಾರನಾಗ ನಮ್ಮ ಕೆಲಸ ಮಾಡಲಿಕ್ಕೆ, ನಮ್ಮ ಸಮಾಜಕ್ಕೆ ನ್ಯಾಯ ಕೊಡೋದಕ್ಕೆ ನಮ್ಮ ಪಕ್ಷ ಒಳಗೆ ನಾವು ಬೇಡ್ಕೊಳಕತ್ತು. ಯಾಕಂದ್ರೆ ನಮ್ಮ ಇಡೀ ಕರ್ನಾಟಕನಾಗ ಎಲ್ಲ ಮುಸಲ್ಮಾನರು ಎಷ್ಟು ಅದಾವ SC ST ಕೂಡಿ ಎಲ್ಲ ಕಾಂಗ್ರೆಸ್ಗೆ ಇದು ಮಾಡ್ಯಾರ. ಇನ್ನೂ ತನಕ ಯಾವುದೂ ಇದು ಕೊಡಲಿಲ್ಲ. ಒಂದು ಡೆಪ್ಟಿ CM ಕೊಡೋದಕ್ಕೆ ನಮ್ಮ ಬೆಂಗಳೂರಿನಾಗ ಎಲ್ಲ ಹಿರಿಯರು ಕೂಡ ಅವ್ರು ಕೇಳ್ಕೊಂಡಿದ್ದಾರೆ. ಅದು ಅಲ್ಲದೆ ನಮ್ಮ ಬಿಜಾಪುರ ಜಿಲ್ಲೆಗೆ ಇಲ್ಲೇ MB ಪಾಟೀಲ್ ಸಾಹೇಬ್ರಿಗೆ ಡೆಪ್ಟಿ CM ಕೊಡಲಿ, ಇಲ್ಲಿಕಂದ್ರೆ ನೀರಾವರಿ ಮಂತ್ರಿ ಕೊಡಲಿ ಅದಕ್ಕೆ ನಾವು ಅದು ಬೇಡ್ಕೊಳಕತ್ತು. ಅದು ಅಲ್ಲದೆ ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ನಮ್ಮ ಹೆಲ್ತ್ ಮಿನಿಸ್ಟರ್ ಮಾಡ್ಬೇಕಂದ್ರೆ ನಮ್ಮೆಲ್ಲ ದವಾಖಾನಿದು ಆಗ್ಬೇಕು. ಅದಕ್ಕಿಂತ ಮುಖ್ಯ ನಮ್ಮೆಲ್ಲರಿಗೆ, ನಮ್ಮ ಮುಸಲ್ಮಾನಿಗೆ ಎಲ್ಲರಿಗೆ ಅನುಕೂಲ ಮಾಡಿಕೊಡ್ಬೇಕು. ಬರುವಂಥ ಇಲೆಕ್ಷನ್ನಾಗ ನಮ್ಗೆಲ್ಲರಿಗೆ ಅನುಕೂಲ ಆಗಬೇಕಾದ್ರೆ ನಮ್ಮ ಅಮಿತ್ ಮುಷ್ರಿಫ್ ಅವರಿಗೆ MLC ಮಾಡಲೇಬೇಕು. ಮಾಡಲಿಲ್ಲಪ್ಪ ಅಂದ್ರೆ ನಾವು ಅದರ ಬಗ್ಗೆ ಚಿಂತನೆ ಮಾಡಬೇಕಾಗತ್ತೆ. ನಮ್ಮ ಪಕ್ಷದಲ್ಲಿ ನಾವು ಮುಂದಿನ ನಡೆ ನಾವು ನಿರ್ಧಾರ ಮಾಡಿ ಹೇಳ್ತೀವಿ ಅವಾಗ. ಯಾಕಂದ್ರೆ ನಮ್ಗೆ ಈಗ ನಾವು ಟೈಮ್ ಕೊಡತ್ತು. ಇವತ್ತು ಗೌರ್ಮೆಂಟ್ ಆಗೈತಿ, ಇವತ್ತು ಗೌರ್ಮೆಂಟ್ ಇನ್ನೂ ಕೆಲಸ ನಡೆದೈತಿ, ಇವತ್ತು ಡಿಕ್ಲೇರ್ ಆಗೈತಿ. ಇನ್ನೂ ನಾವು ಯಾವುದೇ ಇದು ಮಾಡಲಿಲ್ಲ ಅಂದ್ರೆ ನಾವು ನಿರ್ಧಾರ ಇವತ್ತು ತೊಗೊಳ್ಳೋದಿಲ್ಲ. ನಾವು ಎಲ್ಲರೂ ಕೂಡ್ಕೇಸಿ ಅದ್ರ ಬಗ್ಗೆ ಏನು ಇವರಿಗೆ ಅಮಿತ್ ಮುಷ್ರಿಫ್ ಅವ್ರ ಸ್ಥಾನಮಾನ ಕೊಡಲಿಲ್ಲಪ್ಪ ಅಂದ್ರೆ ಅದ್ರ ಬಗ್ಗೆ ನಾವು ಕೂತ್ಕೇಸಿ 2024 ಇಲೆಕ್ಷನ್ ಅದ, ಅವಾಗ ಅದರ ಉತ್ತರ ನಾವು ಕೊಡ್ಬೇಕಾಗ್ತೈತಿ. ಜಡ್ಪಿ ಇಲೆಕ್ಷನ್ ಅದಾವ, ಜಡ್ಪಿನಾಗೂ ಮುಸಲ್ಮಾನರಿಗೆ ಸ್ಥಾನಮಾನ ಕೊಡಕತ್ತಿಲ್ಲ. ಜಡ್ಪಿ ಒಳಗೂ ಎಲ್ಲ ಭಾಳಷ್ಟು ಮಂದಿಗೆ ಟಿಕೆಟ್ ಕೊಡಬೇಕು. ನಾವು ಅವ್ರ ಪಕ್ಷದಲ್ಲಿ ಏಕ್ ಬೆಳಗತ್ತು. ಈಗರೇ ನಮ್ಮ ಸಂಪೂರ್ಣ ಗೌರ್ಮೆಂಟ್ ಆಗೈತಿ. 136 ಸೀಟ್ ಬಂದಾವು. ಎಲ್ಲ ಸಮಾಜದಿಂದ 86% ನಾವು ಮುಸಲ್ಮಾನರು ಕಾಂಗ್ರೆಸ್ ಜೊತೆಯಲ್ಲಿದ್ದು. ಇವತ್ತು ನಾವೇನೈತಿ ನಮಗೆಲ್ಲ ಜಡ್ಪಿಲಿಂದ ತಾಲೂಕು ಪಂಚಾಯತಿಲಿಂದ ಎಲ್ಲ ಸ್ಥಾನಮಾನ ನಮ್ಗೆ ಕೊಡಬೇಕು, ಜಾಸ್ತಿನಲ್ಲಿ ನಮ್ಗೆ ಕೊಡ್ಬೇಕಂತ ಅವ್ರ ಬಳಿ ಬೆಳಕೆ ಮಾಡತ್ತು. ಎಲ್ಲರಿಗಿಂತ ಹೆಚ್ಚಿಗೆ ಇಡೀ ಸಮಾಜ ಕೊಟ್ಟಂಗೆ ಆಗೈತಿ. ಅಮೀದ್ ಮುಷ್ರಿಫ್ಗೆ ಒಂದು ಕೊಟ್ರಪ್ಪ ಅಂದ್ರೆ ಇಡೀ ನಮ್ಮ ಸಮುದಾಯಕ್ಕೆ MLC ಕೊಟ್ಟಂಗೆ ಆಕೈತಿ. ಅವ್ರಿಗೆ ಅಷ್ಟೇ ಅಲ್ಲ, ಇಡೀ ಮುಸಲ್ಮಾನ್ ಸಮಾಜಕ್ಕೆ MLC ಕೊಟ್ಟಂಗೆ ಆಕೈತಿ ಅಂತ ನಾವು ಅವ್ರ ಬಳಿ ಬೇಡ್ಕೊಳತ್ತೀವಿ. 100% ಮಾಡತ್ತು. ಅವ್ರು ಮೂವ್ ಮಾಡೋದು ಬೇಡ ಅಲ್ಲ, ನಾವು ನಮ್ಮ ಅರ್ಜಿಯಲ್ಲಿ ನಾವು ಕೊಡ್ತೀವಿ. 2021 ಆಗೈತಿ ಅವ್ರ ಕೆಲಸದ ಮೂವ್ ಮಾಡೋದು. ಅವರು ಸರ್ ನಿಮ್ಮ ಮುಖಾಂತರ ನಾವು ಬೇಡಿಕೆ ಮಾಡತ್ತು. ಈಗ ಅವ್ರು ಮುಗಿಸ್ತಾರೆ ಸರ್, ಅವ್ರು ನಮ್ಗೆ ನಮ್ಮ ಎಲ್ಲ ಕೆಲಸ ಮಾಡೋದಿಲ್ಲ. ನೀವರೇ ಮಾಡ್ತೀರಿ. ನಿಮ್ಮ್ಯಾಗ ನಮ್ಗೆ ನಂಬಿಕೆ ಅದ. ಅಲ್ಲ ನಾವು ತಗೋದು, ಆದ್ರೆ ನಿಮ್ಮ್ಯಾಗ ನಮ್ಮ ನಂಬಿಕೆ ಅದ. ಯಾಕಂದ್ರೆ ನೀವರೇ ಜನರಿಗೆ ಅದು ತೋರಿಸ್ತೀರಿ. ಎಲ್ಲ ಏನು ಮಾಡ್ತಾರೆ ನಿಮ್ಮಲ್ಲಿಂದ ರಾಜಕೀಯ ಅವರು ಅದು ನಮ್ಮ ಅರ್ಜಿಗಳನ್ನು ಮುಂದೆ ಇದು ಮಾಡ್ತಾರೆ, ಅದ್ರ ಪರಿಗಣಿಸ್ತಾರೆ. ಅದೇ ಮತ್ತೆ ಇಂಥ ಅಧಿಕಾರಿ ಇದ್ದಾಗ ಗೌರ್ಮೆಂಟ್ ಅವ್ರದ್ದು ಅವ್ರು ಎಲ್ಲ ಅವ್ರು ಕೆಲಸ ಮಾಡ್ತಾರೆ, ಮತ್ತು ಅವ್ರು ಕೈಗಂಬಿ ಆಗಿ ಕೆಲಸ ಮಾಡ್ತಾರೆ. ನೋಡಿ ಸರ್, ಇಲ್ಲೇ ಒಂದು ಮಾತು ಹೇಳ್ತೀನಿ, ನಮ್ಮೆಲ್ಲರಿಗೆ ಕರೆದ್ ಕೇಸಿ
ನಮ್ಮ ಅಡಿಷ್ನಲ್ SP ಮತ್ತು DSP ಎಲ್ಲರೂ ಕೂಡಿ ಗಾಂಧಿ ಚೌಕ್ನಾಗ ಮೀಟಿಂಗ್ ಕರೆದ್ರು. ಏನು ಮೀಟಿಂಗ್ ಕರೆದ್ರು? ನೀವು ಗೆಲ್ಲಿ ಸೋಲಿ ಯಾರು ಇದು ಮಾಡಬಾರ್ದು, ಮೆರವಣಿಗೆ ಮಾಡಬಾರ್ದು, ಕಲರ್ ಹಾಕೋಬಾರ್ದು, ಪಟಾಕ್ಷಿ ಮಾಡಬಾರ್ದು ಅದಕ್ಕೆ ಇವ್ರು ಹೇಳಿದರು. 144 ಅದತ್ತೆ. 144 ಇದ್ದಾಗ ನೀವು ಅವ್ರಿಗೆ ಹೆಂಗೆ ಪರ್ಮಿಷನ್ ಕೊಟ್ರಿ? ತಲ್ವಾರ್ ತೊಗೊಂಡು ತಿರ್ಗಾಳಕತ್ರು. ಗುಲಾಲ್ ಮೆರವಣಿಗೆ ತೊಗೊಂಡು ಮಾಡಿದ್ರು. 144 ಮೆರವಣಿಗೆ ಮಾಡಕ್ಕೆ ಇವ್ರಿಗೆ ಅನುಕೂಲ ಅದ? ಯಾರ ಮೇಲೆ ಕೇಸ್ ಮಾಡ್ಯಾರ? ಸೋಮೋಟು ಕೇಸ್ ಮಾಡಕ್ಕೆ ಇವ್ರು ಅಧಿಕಾರಿ ಇಲ್ಲ? ಯಾಕೆ ಮಾಡಿಲ್ಲ ಅವರು ಅದ್ರ ಮ್ಯಾಗ? ಪೊಲೀಸ್ ಅಧಿಕಾರಿಗಳು ನಮ್ಗೆ ಬೆದರ್ಸ್ಕಿಸಿ ನಮ್ಗೆ ಹೇಳ್ತಾರೆ, ಒಂದು ಕಡೆ ನೀವು ಯಾವ ಗೆದ್ರು ಸತ್ತಿದ್ದು ಮಾಡ್ಬೇಕಂತೆ. ಅವರು ನಾವು ಸೋತೀವಿ ಅಂದ್ರೆ ಆರಾಮಿರ್ತೀವಿ, ನಾವು ಗೆದ್ರು ಆರಾಮಿರ್ತೀವಿ, ನಾವು ಮಾಡೋದಿಲ್ಲ, ನಿಮ್ಮ ಪರ್ಮಿಷನ್ ತೊಗೊಂಡು ಮಾಡ್ತೀವಿ ಅದಕ್ಕೆ ನಾವು ಅವರಿಗೆ ಪ್ರಾಮಿಸ್ ಮಾಡಿ ಬಂದು. ಅದೇ ಸಂದರ್ಭದಲ್ಲಿ ಅವ್ರ ಮುಂದೆ ಎಲ್ಲರ ಮುಂದೆ ತಲ್ವಾರ್ ತೊಗೊಂಡು ಕೇಸಿ ಇದು ಮಾಡಿ ಅದಕ್ಕೆ ಇದು ಮಾಡಿದ್ರೆ ಅವ್ರ ಮ್ಯಾಗ ಕೇಸ್ ಮಾಡೋಕ್ಕಿಲ್ಲ. ಯಾಕೆ ಇವರು ಶಾಸಕರು ಅದು ದೊಡ್ಡ ಪ್ರಮಾಣದಾಗ ಮೆರವಣಿಗೆ ತೆಗೆದ್ರು? ಮೆರವಣಿಗೆ ಪರ್ಮಿಷನ್ ಇದೆ? ನಿಮ್ಗೊಂದು ಕೈದೆ, ನಮ್ಗೊಂದು ಕೈದೆ ಇದೆಯಲ್ಲ. ನಾವು ಸೋತ ಮೇಲೆ ನಾವು ಆರಾಮ್ ಕೂತಾಗ ನೀವು ಅದು ಮಾಡ್ಬೇಕಾದ್ರೆ ಅವ್ರು ಮಾಡಿದಾಗ ನೀವು ಅವ್ರ ಮ್ಯಾಗೆ ಯಾಕೆ ಕೇಸ್ ಮಾಡಿಲ್ಲ? ಏನು ಕಾರಣಕ್ಕೆ ಮಾಡಿಲ್ಲ? ಅವ್ರ ಕೈಗೊಂಬೆ ಆಗೋ ಇದು ಪ್ರೂಫ್ ಇಲ್ಲ ನಿಮ್ಗೆ? ಅಭ್ಯರ್ಥಿಗಳ ಮೇಲೆ ಇರುವ ಸಿಟ್ಟು ಅಥವಾ ಕಾಂಗ್ರೆಸ್ ಪಕ್ಷದ ಮೇಲೆ ಇರುವ ಸಿಟ್ಟು ಅಧಿಕಾರಿಗಳು ಅವರು ಸರ್ಕಾರ ಇತ್ತು BJP ಇದು, ಅವ್ರ ಕೈಗೊಂಬೆ ಆಗಿ ಕೆಲಸ ಮಾಡಕತ್ತಿದ್ರು. ಈಗ ಅದೇ ಅಧಿಕಾರಿ ಏನು ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತಾಕೈತಿ. ಅದಕ್ಕೆ ಈ ಎಲ್ಲ ಅಧಿಕಾರಿಗೆ ಇಲ್ಲಿದ್ದು ವರ್ಗಾವಣೆ ಮಾಡಬೇಕು, ಅವ್ರ ಮ್ಯಾಗೆ ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ ಅದ. ಪ್ರಮುಖವಾಗಿ ಜಿಲ್ಲಾಧಿಕಾರಿಗಳು ಶಾಮೀಲಾಗಿದ್ದಾರೆ. ಜಿಲ್ಲಾಧಿಕಾರಿಗಳಿಂದ ಎಲ್ಲರೂ ಕೂಡಿ ಅದರ ಶಾಮೀಲಾಗಿದ್ದಾರೆ ಅನ್ನೋದು ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ತಯಾರದು. ಯಾಕಂದ್ರೆ ಅವರು ಎಲ್ಲ ನಮ್ಮ ಬಗ್ಗೆ ಕುಲಂಕುಷ ವಿಚಾರ ಮಾಡಿ ಈ ಪಟ್ಟಿಯನ್ನು ಸರಿಪಡಿಸಬೇಕಾಗಿತ್ತು. ಯಾಕೆ ಮಾಡಿಲ್ಲ? ಯಾಕಂದ್ರೆ ಕಳೆದ ಬಾರಿ ನೀವು ಕಾಂಗ್ರೆಸ್ನವರು ಎಲ್ಲರೂ ಕೂಡ FB ಪಾಟೀಲ್ ನೇತೃತ್ವದಲ್ಲಿ ತಹಶೀಲ್ದಾರ್ ಆಫೀಸ್ಗೆ ಬಂದು ಮತದಾರರ ಪಟ್ಟಿಯಲ್ಲಿ ಡಿಲೀಟ್ ಆಗಿರೋ ಕುರಿತಾಗಿ ನೀವು ಪ್ರತಿಭಟನೆ ಮಾಡಿ ಅದನ್ನು ಸಲ್ಲಿಸಿದ್ರಿ. ಅದರ ಕುರಿತಾಗಿ ತಿದ್ದುಪಡಿ ಆಗಿದ್ದು ಕುರಿತಾಗಿ ಮತ್ತೆ ವಾಪಸ್ ನೀವು ಅದನ್ನು ಪ್ರೆಸ್ ಮೀಟ್ ಕರೆದು ಯಾರು ಸ್ಪಷ್ಟೀಕರಣ ಕೊಡ್ಲಿಲ್ಲ. ಯಾಕಂದ್ರೆ ಇವ್ರು ಮಾಡ್ತಾರೆ ಭರವಸೆ ಕೊಟ್ಟರು ನಮ್ಗೆ. ಮತ್ತೆ ಅಲ್ಲಿ ಆಗಿದೆ ಅಂತಂದ್ರೆ ನಮಗೆ ಭರವಸೆ ಇಲ್ಲ ಅಂತ ನೀವು ಚುನಾವಣಾಧಿಕಾರಿಗಳಿಗೆ ನಾವು ಮನವಿ ಚುನಾವಣಾಧಿಕಾರಿಗಳಿಗೆ ಚುನಾವಣಾ ಕಮಿಷನ್ ನೀವು ತಿಳಿಸ್ಬಿಟ್ಟು ಅಧಿಕಾರಿಗಳನ್ನು ಬದಲಾಯಿಸಿ ಅಂತ ಹೇಳ್ಬಹುದಾಗಿತ್ತು. ಕೊಟ್ಟು ಸರ್, ಅದನ್ನು ಕೊಟ್ಟು ನೋಡಿ ಬೆಂಗಳೂರಿಗೆ ಹೋಗಿ ಕೊಟ್ಟು ಬಂದು ನೀವು ಅಲ್ಲಿವರೆಗೆ ಸರ್ ಬೆಂಗಳೂರಿಗೆ ಹೋಗಿ ನಾವು ಮನವಿ ಕೊಟ್ಟು ಬಂದು ಬೆಂಗಳೂರಿಗೆ ಹೋಗಿ ನಾವು 2 ಸಲ ಹೋಗಿ ಕೊಟ್ಟು ಬಂದು ನೀವು ಮನವಿ ಪ್ರಾಂಪ್ಟ್ ಆಗಿ ಕೆಲಸ ಮಾಡಿದಿರಿ ಇಲ್ಲ ಅಂತ ಅನ್ನಂಗಿಲ್ಲ. ಮಾಧ್ಯಮದವ್ರ ಗಮನಕ್ಕೆ ಬರಬೇಕಲ್ಲ. ಅದು ನಾವು ತರಲಿಲ್ಲ. ಅದು ನಮ್ಮ ಕಡೆ ಮಿಸ್ಟೇಕ್ ಆಗೈತಿ. ಮಾಧ್ಯಮ ಮುಂದೆ ನಾವು ತಂದು ಕಿಸಿ ಅದು ಸರಿಪಡಿಸಬೇಕಾಗಿತ್ತು. ಅದು ನಮ್ಮಿಂದ ಚೂಕ್ ಆಗೈತಿ. ಅದ್ರ ಬಗ್ಗೆ ನಾವು ಸಾರಿ ಅಂತ ಹೇಳ್ತೀವಿ. ಇಲ್ಲ, ನಾವು ಅದ್ರ ಬಗ್ಗೆ ನಮ್ಗೆ ನಮ್ದು ಒಂದ್ ಕಡೆ ಏನಾದ್ರೆ ಮಿಸ್ಟೇಕ್ ಆಗೈತಿ, ನಾವು ಅದು ಒಪ್ಕೋತೀವಿ. ಯಾಕಂದ್ರೆ ನೀವು ಅಲ್ಲ ಅದು ಒಪ್ಕೊಂಡು ಮಾಧ್ಯಮದವ್ರಿಗೆ ಬರುವುದೇ ಇಲ್ಲ. ನೀವು ನಿಮಗೆ ಮೈಮ್ಯಾಗ ಬಂದಾಗ ಬರ್ತೀರಿ. ಪ್ರಾಬ್ಲಮ್ ಅದು ಮೈಮ್ಯಾಗಿಲ್ಲ ಸರ್. ನಾವು ಮಾಧ್ಯಮದವ್ರು ಎಲ್ಲರೂ ನೋಡ್ತಿರ್ತಾರೆ, ಎಲ್ಲ ಇದು ಮಾಡಿರೋ ಕಿಸಿ ನಾವು ಇದು ಮಾಡಿದ್ವಿ. ಆದ್ರೆ ಪ್ರೆಸ್ ಮೀಟ್ ಬರೋದ್ ಕಿಸಿ ಮುಸ್ಲಿಂ ವಾರ್ಡ್ಗಳಲ್ಲಿ ಬಹುತೇಕ ಮುಸ್ಲಿಂ ವಾರ್ಡ್ಗಳಲ್ಲಿ ಬಿಜೆಪಿ ಲೀಡ್ ಬಂತಲ್ಲ, ಏನು ಸರ್ ಎಲ್ಲೇ ಬಂದೈತೆ ಸರ್? ಬಹುತೇಕ ಎಲ್ಲೇ ಬಂದೈತಿ ಹೇಳ್ರಿ. ಕಿರಣ್ ಪಾಟೀಲ್ ಅವ್ರ ವಾರ್ಡ್ ಅಲ್ಲಿ ಕಿರಣ್ ಪಾಟೀಲ್ ಅವ್ರ ಎಲ್ಲ ಕಿರಣ್ ಪಾಟೀಲ್ BJP ಮೆಂಬರ್ ಅದಾರು, ಕಾಂಗ್ರೆಸ್ ಮೆಂಬರ್ ಅದಾರು. ಮತ್ತೆ ಅವ್ರು ಆಗು ಸ್ವಾಭಾವಿಕ ಅದ. ಅಲ್ಲಿ ಹೋಟೆಲ್ ಎಷ್ಟು ಮಹಾನಗರ ಪಾಲಿಕೆ ಚುನಾವಣೆ ನಡೀತಲ್ಲ, ಈ ಹಮೀದ್ ಮುಸ್ಲಿಂ ಅವ್ರ ಬೆಂಬಲಿಗೆ ಎಷ್ಟು ಮಂದಿ ಟಿಕೆಟ್ ಸಿಗ್ತದೆ? ಯಾವಾಗ ಮಹಾನಗರ ಪಾಲಿಕೆ ಚುನಾವಣೆ ಭಾಳ ಮಂದಿ ಕೊಟ್ಟು ಅದಕ್ಕೇನು ಸಮಸ್ಯೆ ಇಲ್ಲ. ಇದಕ್ಕೆ ಏನೂ ಸಮಸ್ಯೆ ಇಲ್ಲ. ನಮ್ಮ ಒಳಗೆ ಕಾಂಗ್ರೆಸ್ ಲೀಡ್ ಆಗೈತಿ. ನಮ್ಮ ವಾರ್ಡ್ನಾಗ 6,800 ಆಗೈತಿ. ಹೌದು ಸರ್. BJPಗೆ 3,000 ಚಿಲ್ಲರ್ ಆಗೈತಿ ಸರ್. ಹೌದು, ಬಂದು ನೋಡಿ ಕಣ್ಣಿ ತೋರಿಸ್ತೀವಿ ನಾವು. ಸರ್ ನಾವು ಮಾಡಿ ಎಲ್ಲರೂ ಮಾಡಿದ್ರಿ. ಪ್ರಶ್ನೆ ಅದು ಬಂದಿಲ್ಲ. ಇಲ್ಲಿ ನೀವು ಅಥೆಂಟಿಕ್ ಆಗಿ ಪರ್ಫೆಕ್ಟ್ ಆಗಿ ಮಾಧ್ಯಮದವ್ರ ಗಮನಕ್ಕೆ ತಗೊಂಡ್ಬಂದು ಅಧಿಕಾರಿಗಳಿಗೆ ಮಾಡಾಕತ್ತಂತ ಅವಾಗಿಂದ ನೀವು ಮಾಧ್ಯಮದವ್ರ ಗಮನಕ್ಕೆ ತಂದ್ರೆ ಇಮಿಡಿಯೇಟ್ ಆಗಿ ನಾವು ತಿಳಿಸ್ಕೊಂಡು ಸರ್ ಇಲೆಕ್ಷನ್ ದಿವಸ ಈ ತರ ಪೊಲೀಸರು ಮುಗಿದು 4 ದಿನ ಗೋಷ್ಠಿ ಕರೀತಾ ಇದ್ದೀವಿ ಸರ್. ಯಾಕೆ ಅದು ಅಂದ್ರೆ ನಮ್ಗೆ ಆಗಿ ಅಂತ ನೋವು ನಾವು ನಮ್ಮ ದುಃಖದಾಗಿದ್ದೀವಿ. ನಮ್ಮ ನೋವನ್ನು ಹೊರಗೆ ಬಳಸ್ಲಾಕತ್ತೀವಿ ನಾವು ಅಷ್ಟೇ. ಹೊರತುಪಡಿಸಿ ತಮ್ಮ ಕಡೆಯಿಂದ ಏನು ಓವರ್ ಕಾನ್ಫಿಡೆನ್ಸ್ ಆಯ್ತು ಅಥವಾ ಮಿಸ್ ಮ್ಯಾನೇಜ್ಮೆಂಟ್ ಆಯ್ತು ಜನ ಮಾತಾಡ್ತಿದ್ದಾರೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸರ್ ಮಿಸ್ ಮ್ಯಾನೇಜ್ಮೆಂಟ್ ಅದು ಓವರ್ ಕಾನ್ಫಿಡೆನ್ಸ್ ನಮ್ದು ಯಾವುದೂ ಇದು ಇಲ್ಲ. ಈ ಬೋಕಸ್ ವೋಟ್ ಆಗಲಿಲ್ಲಪ್ಪ ಅಂದ್ರೆ ನಾವು ನಾವು ಗೆದ್ದೀವಿ. ನಮ್ಮ ಪ್ರಶ್ನೆ ಇಲ್ಲ ಗೆದ್ದಿದ್ದಕ್ಕೆ. ಯಾಕಂದರೆ 86,000 ಮತಗಳನ್ನು ಇಡೀ ಬಿಜಾಪುರ ಸಮಸ್ತ ಜನತೆ ಅವ್ರು ಹಾಕಿದ್ದಾರೆ. ಅವರಿಗೆ ನಾವು ಕರ್ತಜ್ಞತೆ ಸಲ್ಲಿಸಿದ್ವಿ. ಈಗಾಗಲೇ ಅವ್ರಿಗೆ ನಾವು ಧನ್ಯವಾದ ಹೇಳಿದ್ವಿ. ಯಾಕಂದರೆ ಬೋಗಸ್ ವೋಟ್ ಮಾಡಿದ್ರಿಂದ ಅವ್ರು ಗೆದ್ದಿದ್ದಾರೆ. ಬೋಗಸ್ ಗೌಡ ಅದ. ನಾವು ಓವರ್ ಕಾನ್ಫಿಡೆನ್ಸ್ ಇಲ್ಲ. ಅವ್ರು ಮಾಡ್ತಾರೆ ಸದ. ಅಧಿಕಾರಿ ಮೇಲೆ ಭರವಸೆ ಇಟ್ಟಿದ್ವಿ ನಾವು. ಯಾಕಂದರೆ ಅಧಿಕಾರಿಗಳು ಇಡೀ ವಿಜಯಪುರಕ್ಕೆ ಸಂಬಂಧಪಟ್ಟವರು, ಒಂದು ಕೋಮಿಗೆ ಒಂದು ಪಕ್ಷಕ್ಕೆ ಸಂಬಂಧಪಟ್ಟವ್ರು ಇಲ್ಲ ನಾವು ಪರಿಗಣಿಸಿದ್ವಿ.
ಆದ್ರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಅವ್ರ ಜೀತ ಇರ್ತಾರಲ್ಲ ಆ ಥರ ಕೆಲಸ ಮಾಡ್ಕಿಸಿ ಅವ್ರು ಮಾಡಿದ್ದಾರೆ. ನಿಮ್ಮ ಕಾಂಗ್ರೆಸ್ ನಿಮ್ಮ ಸೋಲಿಗೆ ಕಾರಣ ಆಗಿದೆ. ನಮ್ಮ ಒಳ ಜಗಳ ಯಾವೂ ಇಲ್ಲ ಸರ್, ನಮ್ಮ ಒಳ ಜಗಳ ಯಾವೂ ಇಲ್ಲ. ನಾವು ಬಂದಿದೆ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಾ ಇದೆ ಸರ್, ನಮ್ಮ ಒಳ ಜಗಳ ಯಾವೂ ಇಲ್ಲ. ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಎಲ್ಲರೂ ನಾವು ನಮ್ಮ 86,000 ಸರ್, 86,000 ಹೊಡೆದವು. ಜಾಸ್ತಿ ಆಗತ್ತೆ ಈ ಸತಿ ಸರ್, 17,000 ಜಾಸ್ತಿ ಕೋಟಾದಾಗ 71% ಆಗೈತಿ. ಬಿಜಾಪುರದಾಗ ಜಾಸ್ತಿ ಆಗೈತಿ. ಸರ್ 72% ತನಕ ಆಗೈತೆ ಸರ್, 72% ತನಕ ಆಗೈತೆ. 54% ಆಗೈತೆ ಸರ್. ಮತ್ತೆ ಅದಕ್ಕಿದಕ್ಕೆ ಎಲ್ಲಿ ಅದ, ಎಲ್ಲಿ ಲೆಕ್ಕ ಇಲ್ಲ ಅದಕ್ಕೆ. ಇಲ್ಲ, ಈಗ ನಾವು ಪತ್ರಿಕಾಗೋಷ್ಠಿಯಲ್ಲಿ ಏನ್ ಮಾತಾಡ್ಬೇಕಾಗಿದೆ, ರಿಪ್ರೆಸೆಂಟೇಷನ್ ಆಕ್ಟ್ 1950 ಏನಿದೆ ಅಲ್ಲಿ ನಾವು ಒಂದು ಬೇರೆ ಕಾನ್ಸ್ಟಿಟ್ಯೂನ್ಸಿದವರಿಗೆ ಬಂದು ಇಲ್ಲಿ ಇದು ಮಾಡ್ತಾ ಇದ್ವಿ, ಸೇರ್ಪಡೆ ಮಾಡ್ತಾ ಇದ್ವಿ. ಅಲ್ಲಿ ಆ ನಂಬರ್ ಫಾರ್ಮ್ ದಲ್ಲಿ ಅಲ್ಲಿ ಸಬ್ಮಿಟ್ ಮಾಡ್ಬೇಕು, ಇಲ್ಲಿ ಇದು ಮಾಡ್ಬೇಕು, ಹೊಸ ಇದು ಮಾಡ್ಬೇಕು.